ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬಿಸಿಲಿನ ಕಾವು ಜಾಸ್ತಿ ಆಗ್ತಿದ್ದಂತೆ ಚುನಾವಣಾ ಕಾವು ಸಹ ಜಾಸ್ತಿ ಆಗ್ತಾ ಇರುವಂತದ್ದು. ಈಗಾಗಲೇ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಘಟಾನುಘಟಿ ರಾಜ್ಯದ ನಾಯಕರು ಇದೀಗ ಆಗಮಿಸಿ ತಮ್ಮ ಮತಬೇಟೆಯನ್ನ ಆರಂಭಿಸಿರುವಂತದ್ದು. ಈ ನಡುವೆ ದಾವಣಗೆರೆ ಕ್ಷೇತ್ರದಲ್ಲಿ ಯಾರ ಕೈ ಮೇಲಾಗುತ್ತದೆ, ಯಾರ ಕೈ ಕೆಳಗಾಗುತ್ತದೆ, ಅಂದ್ರೆ ಯಾರಿಗೆ ಹಿನ್ನಡೆ ಆಗುತ್ತೆ, ಯಾರು ಗೆಲುವು ಸಾಧಿಸ್ತಾರೆ ಅನ್ನೋ ಲೆಕ್ಕಾಚಾರಗಳು ಸಹ ಸಾಕಷ್ಟು ನಡೀತಾ ಇರುವಂತದ್ದು. ಆದ್ರೆ ನಾವೀಗ ಇದೇ ವಿಚಾರವನ್ನು ಇಟ್ಕೊಂಡು ಜನಾಭಿಪ್ರಾಯ ಸಂಗ್ರಹಿಸಲು ನಾವು ಇದೀಗ ದಾವಣಗೆರೆಯ ವಿಜಯಲಕ್ಷ್ಮಿ ರಸ್ತೆಯಲ್ಲಿರುವಂತದ್ದು. ಇಲ್ಲಿ ಸಾಕಷ್ಟು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಜೊತೆಗೆ ವ್ಯಾಪಾರಸ್ಥರಿದ್ದಾರೆ, ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಅಂಗಡಿಗಳು ಸಹ ಇದಾವೆ. ಸೊ ಇದೊಂದು ಬಿಸಿನೆಸ್ ಸ್ಪಾಟ್ ಆಗಿ ಇರುವಂತದ್ದು. ಸೊ ಇಲ್ಲಿ ಜನರ ಮನದಾಳ ಯಾವ ರೀತಿಯಾಗಿದೆ, ಜನರು ಯಾರ ಪರವಾಗಿ ಒಲವನ್ನು ವ್ಯಕ್ತಪಡಿಸ್ತಾರೆ, ಜೊತೆಗೆ ಸಮರ್ಥ ಅವರನ್ನ ಬೆಂಬಲಿಸ್ತಾರ ಅಥವಾ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರ ಅನ್ನೋದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರುವಂತದ್ದು. ಈ ಬಗ್ಗೆ ನಾವು ಜನರ ಒಂದು ಅಭಿಪ್ರಾಯವನ್ನ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ ಬನ್ನಿ. ಎಲೆಕ್ಷನ್ ಪರವಾಗಿಲ್ಲ, ಚೆನ್ನಾಗಿದೆ. ಈ ಸಲ ಕಾಂಗ್ರೆಸ್ ಯಾಕಂದ್ರೆ ತಿಂಗಳ 2,000 ರೂಪಾಯಿ ಆಗ್ತಾರಲ್ಲ, ಅಂದ್ರೆ ಮೇನ್ ಅಂದ್ರೆ ಕಾಂಗ್ರೆಸ್ ಇಂದಾನೆ ಅವರು ಜಾಸ್ತಿ ಮಾಡ್ತಾರೆ. ಕಾಂಗ್ರೆಸ್ ಯಾವ ಕಾರಣದಿಂದ ಬರ್ಬೋದು ಅಂತೀರಿ? ಇಲ್ಲ, ಅವರೆಲ್ಲ ಕೆಲಸ ಎಲ್ಲ ಕಾಮಗಾರಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮುಂಚಿಂದನು. ಬಿಜೆಪಿನ ಜೋರ್ ಐತಿ, ಕಾಂಗ್ರೆಸ್ ಜೋರ್ ಐತಿ. ಯಾಕೆ ಬರ್ಬೋದು ಅಂತೀರಿ ಕಾಂಗ್ರೆಸ್? ಕೆಲಸ ಮಾಡ್ತಾರೆ, ದಾನಿಗೆ ಅಭಿವೃದ್ಧಿ ಆಗಿದೆ. 100% ಬರುತ್ತೆ, ಕಾಂಗ್ರೆಸ್ ಬರುತ್ತೆ. ಮೊದಲು ಶಾಮನೂರು ಶಿವಶಂಕರಪ್ಪ ಅವರು ಇದ್ರು ಇಲ್ಲಿ. ಮೊದಲು ಅವ್ರ ಬಗ್ಗೆ ಯಾವ ಬಗ್ಗೆ ಗೊತ್ತು? ಏನೇನ್ ಕೆಲಸ ಮಾಡಿದಾರೆ? ಎಲ್ಲ ಕೆಲಸ ಮಾಡ್ಯಾರ ಪಾಪ, ಎಲ್ಲ ಕೆಲಸ ಮಾಡ್ಯಾರ, ನಮ್ಗೆ ಒಳ್ಳೇದ್ ಮಾಡ್ಯಾರ. ಏನಪ್ಪ ಬೀದಿ ವ್ಯಾಪಾರದ ಇದನ್ನ ಕಟ್ತಿದ್ವಿ, 50 ರೂಪಾಯಿ ದಿನ ಅದನ್ನು ತಪ್ಪಿಸಿದ್ದಾರೆ. ಕಾಂಗ್ರೆಸ್ ಬರೋದು ದಾವಣಗೆರೆಗೆ ಅವರೇ ಇಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಮುಸ್ಲಿಮರು ಒಡನಾಟ, ಜೊತೆಗೆ ಶಾಮನೂರು ಕುಟುಂಬದ ಒಡನಾಟ ಚೆನ್ನಾಗಿತ್ತು ಸರ್ ಮೊದ್ಲೇ. ಬಿಜೆಪಿ ಫೈಟ್ ಕೊಡ್ತಾರೆ ಅಷ್ಟೇ. ಅವ್ರು ನಮ್ಗೆ ಯಾವ್ದು ತೊಂದ್ರೆ ಇಲ್ಲ. ಶಾಮನೂರು ಶಿವಶಂಕರಪ್ಪನವರು ಮೊಮ್ಮಗ ಅಂತೇಳಿ ಒಂದು ಒಲವು ಇದ್ರು ಇರ್ಬೋದು. ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ, ಇದು 2,000 ರೂಪಾಯಿ ಹಾಕಿ ಎಲ್ಲ ಇದು ಮಾಡಿದ್ದಾರೆ, ಒಳ್ಳೆಯ ಮಾಡಿದ್ದಾರೆ. ಅವ್ರು ಹಂಗ ಮಾಡ್ತಾರ, ರಾಜ್ಯದಂಗ ಅವ್ರು ಮಾಡ್ತಾರೆ, ಅವ್ರು ಒಳ್ಳೆಯವ್ರೆ. ಇಬ್ರು ಹೊಸ ಕ್ಯಾಂಡಿಡೇಟ್ ನೋಡ್ಬೇಕು, ಇಲ್ಲಿ 50-50 ಕಂಡು ಬರ್ತಾ ಇದೆ ಅಂತೇಳಿ. ಯಜಮಾನ್ರೆ, ಯಾವ ರೀತಿ ನಡೀತಾ ಇದೆ ಎಲೆಕ್ಷನ್? ಎಲೆಕ್ಷನ್ ಪರವಾಗಿಲ್ಲ, ಚೆನ್ನಾಗಿದೆ. ಈ ಸಲ ಕಾಂಗ್ರೆಸ್ ಬರ್ಬೋದು. ಯಾರು ಬಂದ್ರೇನು ವರ್ಕ್ ಚೆನ್ನಾಗಿ ಮಾಡಿದ್ರೆ ಇನ್ನು ಒಳ್ಳೇದು. ಹಾಗಾಗಿ ಈಗ ಕಾಂಗ್ರೆಸ್ ಯಾವ ಕಾರಣದಿಂದ ಬರ್ಬೋದು ಅಂತೀರಿ? ಇಲ್ಲ, ಅವರೆಲ್ಲ ಕೆಲಸ ಎಲ್ಲ ಕಾಮಗಾರಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮುಂಚಿಂದನು. ಅವರ ಅಜ್ಜರ ಕಾಲದಿಂದನೂ ಕಂಟಿನ್ಯೂ ಚೆನ್ನಾಗಿ ಮಾಡ್ಕೊಂತಾರೆ ಬಂದಿದ್ದಾರೆ. ಹಾಗಾಗಿ ಬರೋ ಚಾನ್ಸಸ್ ಭಾಳ ಇದೆ ಅಂತ. ಬಿಜೆಪಿಯಿಂದನೂ ಕ್ಯಾಂಡಿಡೇಟ್ ಹಾಕಿದಾರಲ್ಲ, ಅದೇ ಅವರು ಅಂತ ಕ್ಯಾಂಡಿಡೇಟ್ ಇಲ್ಲ ಸರ್, ಇರ್ತಾನ ಅಂತಾರೆ. ಹಾಗಾಗಿ ಯಾಕೆ ಬಿಜೆಪಿ ಸಪೋರ್ಟ್ ಮಾಡಿಲ್ಲ? ಇಲ್ಲ, ಸಪೋರ್ಟ್ ಏನಿಲ್ಲ, ಸಪೋರ್ಟಿನ ಬಗ್ಗೆ ಬಂದಿಲ್ಲ. ಕಾಮಗಾರಿಗೆ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರು ಮೇನ್ ಅಲ್ಲ. ಹಾಗಾಗಿ ಬಟ್ ಹೊಸಬರಿಗೆ ಅವಕಾಶ ಕೊಡ್ಬೇಕು ಅನ್ನೋ ಮಾತು ಐತಲ್ಲ? ಮಾತಿದೆ, ಬಟ್ ಹೊಸಬ್ರು ಇನ್ನೂ ಇದೆ. ಹಂಗಾಗಿ ನೋಡೋಣ ಯಾರು ಬರ್ತಾರೆ ಕಾದು. ಕಾಂಗ್ರೆಸ್ ಯಾವ ಕಾರಣದಿಂದ ಗೆಲ್ಬೇಕು ಅಂತೀರಿ? ಇಲ್ಲ, ಮುಂಚಿಂದ ಅವ್ರ ಅಜ್ಜರು ಅಥವಾ ತಂದೆ ಆ ಕಾಲದಿಂದ ಕಂಟಿನ್ಯೂ ವರ್ಕ್ ಚೆನ್ನಾಗಿ ಮಾಡ್ತಾ ಬಂದಿದ್ದಾರೆ. ದಾನಿಗೆ ಅಭಿವೃದ್ಧಿ ಆಗಿದೆ, ಹಾಗಾಗಿ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಅವ್ರ ಮಗನ ಕೆಲಸ ಮಾಡ್ತಾರಂತ ಹೋಪ್ ಇದೆ. ಒಂದ್ ಕಡೆ ಬೇರೆಯವರು ಟಿಕೆಟ್ ಕೇಳಿದ್ರು, ಯಾಕೆ ಕೊಡ್ಲಿಲ್ಲ ಇಲ್ಲ, ಮುಂಚೆ ಅವ್ರು ಬಿಟ್ರೆ ಬೇರೆ ಯಾರು ಹೊಸಬರಿಗೆ ಏನು ಆಸಕ್ತಿ ಇರಲ್ಲ ಅಷ್ಟು. ಹಳಬ್ರು ಕಂಟಿನ್ಯೂ ಮಾಡ್ತಿದಾರಲ್ಲ, ಅವ್ರಿಗೆ ನಾಮಿನೇಷನ್ ಹಾಕಿದ್ರಲ್ಲ ಮುಸ್ಲಿಮರು, ನಾವು ಜಾಸ್ತಿ ಇದೀವಿ ಅಂತ. ಅಲ್ಲ, ಬಟ್ ಹಾಕಿರ್ಬೋದು, ಬಟ್ ಇವ್ರ ಲೆಕ್ಕಕ್ಕೆ ಇವರೇ ಕರೆಕ್ಟ್ ಇದೆ. ಅವ್ರ ಕಡೆ ಕೊಟ್ರು ಬರೋ ಚಾನ್ಸಸ್ ಕಮ್ಮಿ ಇದೆ. ಯಾಕೆ ಕಮ್ಮಿ ಅಂತೀರಿ? ಅಲ್ಲ, ಇವ್ರು ಮುಂಚಿಂದನೇ ಮಾಡ್ತಾ ಬಂದಿದಾರಲ್ಲ ವರ್ಕ್, ಹಾಗಾಗಿ. ಸೊ ಹೊಸಬ್ರು ಮಾಡ್ಬೋದಲ್ಲ ವರ್ಕ್? ಮಾಡ್ಬೋದು, ಆದ್ರೆ ಕನ್ಫರ್ಮ್ ಇಲ್ಲಲ್ಲ ಸರ್. ಇವ್ರದಾರ ಕನ್ಫರ್ಮ್ ಇದೆ, ಆಗುತ್ತೆ ನಮ್ಗೆ ವರ್ಕ್ ಮಾಡ್ತಾರ ಅನ್ನೋದು ಗ್ಯಾರಂಟಿ ಇದೆ. ಬೇರೆಯವ್ರಿಗೆ ಗ್ಯಾರಂಟಿ ಇಲ್ಲ ಅಂತೀರಾ? ಅಲ್ಲ, ಮುಂದೆ ಬಂದಾಗ ಗೊತ್ತಾಗುತ್ತೆ ಸರ್. ಹಾಗಾಗಿ ಹೆಂಗ್ ನಡೀತಾ ಇದೆ ಈಗ ಪ್ರಚಾರ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ನೋಡ್ಬೇಕು ಜನರು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದಾರೆ. ಮುಂಚಿಂದ ಯಾರು ಸಪೋರ್ಟ್ ಮಾಡಿದ್ರೆ ಅದೇ ಸಪೋರ್ಟ್ ಮಾಡ್ಕೊಂತ ಬರ್ತಿದ್ದಾರೆ ಅನ್ಸುತ್ತೆ ನನ್ನ ಲೆಕ್ಕ. ಹೊಸಬ್ರು ಏನು ಬೇಡ, ಹಳಬ್ರನ್ನ ಕರೆಕ್ಟ್ ಕಂಟಿನ್ಯೂ ಮಾಡ್ತಿದಾರಲ್ಲ ವರ್ಕ್ ಎಲ್ಲ, ಆ ಲೆಕ್ಕದಾಗ ಅವರು ಚೆನ್ನಾಗಂತ. MP ಮಿನಿಸ್ಟ್ರು ಮತ್ತೆ ಅದೇ ಮನೆಗೆ ಅದೆಲ್ಲ ಮುಂಚಿಂದ ಅವರು ಬಂದಾರಲ್ಲ ಸರ್. ವರ್ಕ್ ಲೆಕ್ಕಕ್ಕೆ ಎಲ್ಲ ಎಲೆಕ್ಷನ್ಗೆ ಇದು ವೋಟ್ ಹಾಕೋದೆಲ್ಲ ಮಾಡ್ತಾರೆ. ಅವ್ರ ಕೆಲಸ ನೋಡೇ ಎಲ್ಲ ಅಭಿವೃದ್ಧಿ ನೋಡೇ ಇಷ್ಟಪಡೋದು. ಜನಸಾಮಾನ್ಯರು ಬೆಳಿತಾರ ಸರ್, ಅವರಿಂದನೇ ಬೆಳಗಿದ್ದಾರೆ. ಈಗ ವರ್ಕ್ ಎಲ್ಲ ಚೆನ್ನಾಗಿದೆ, ಮುಂದೆ ಇನ್ನೂ ಚೆನ್ನಾಗುತ್ತೆ ಅಂತ ಹೋಪ್ ಇದೆ ಅಷ್ಟೇ. ಮುಸ್ಲಿಮರು ಕಾಂಗ್ರೆಸ್ ಮೊದಲಿಂದನೂ ಕಾಂಗ್ರೆಸ್ ಮೊದಲಿಂದಾನೇ ಕಾಂಗ್ರೆಸ್ ಬರ್ತಾ ಇರೋದು. ಈಗ ಏನೋ ಬರ್ಬೋದು ಕಾಂಗ್ರೆಸ್.
ಬಟ್ ಕೆಲವು ಜನ ಹೇಳ್ತಾರೆ ಹಾಕಲ್ಲ, ಕಾಂಗ್ರೆಸ್ಗೆ ಹಾಕಲ್ಲ ಅಂತ ಹೇಳ್ತಾರೆ. ಹಿಂಗ ಹೇಳ್ತಾರ ಸರ್. ಆದ್ರೂ ಹಾಕಕರ ಐತಲ್ಲ ಕಾಂಗ್ರೆಸ್ಸಿಗೆ, ಹೆಣ್ಮಕ್ಳೆಲ್ಲ ಐತಲ್ಲ ಕಾಂಗ್ರೆಸ್ ಅನ್ನೋದು. ಯಾಕಂದ್ರೆ ತಿಂಗಳ 2,000 ರೂಪಾಯಿ ಹಾಕ್ತಾರಲ್ಲ, ಹಾಗಾಗಿ ಅವ್ರೆ ಕಾಂಗ್ರೆಸ್ ಅಂತಾರ. ಬಟ್ ಈಗ ಮೊದ್ಲಿಂದನೂ ಕಾಂಗ್ರೆಸ್ ಮೊದ್ಲಿಂದಾನೇ ಕಾಂಗ್ರೆಸ್ ಬರ್ತಾ ಇರೋದಲ್ಲಿ. ಈ ಸಲ ಏನೋ ಜನ ಇದು ಮಾಡಾಕತ್ತಾರ, ಏನಂತಾನೆ ಗೊತ್ತಾಗ್ತಾ ಇಲ್ಲ. ಬೆಂಬಲಿಸ್ತಿರಂಗಾದ್ರೆ ಈ ಸಾರಿ ಅದೇ ಕಾಂಗ್ರೆಸ್ ಬರ್ಬೋದು, 100% ಬರುತ್ತೆ, ಕಾಂಗ್ರೆಸ್ ಬರುತ್ತೆ. ಮುಸ್ಲಿಮ್ರ ಒಡನಾಟ ಜೊತೆಗೆ ಶ್ಯಾಮ್ನೂರ್ ಕುಟುಂಬದ ಒಡನಾಟ ಚೆನ್ನಾಗಿತ್ತು ಸರ್ ಮೊದ್ಲೇ. ಈಗ ಐತಲ್ಲ ಅಜ್ಜಾರು ಹೋದ್ಮೇಲೆ ಐತಲ್ಲ ನನಗ್ ಬೇಕಾಗಿತ್ತ ನಿನಗ್ ಬೇಕಾಗಿತ್ತ ಅಂತ ಬರ್ತಾರ. ಮುಸ್ಲಿಮ್ರು ಕಾಂಗ್ರೆಸ್ ಬಿಟ್ ಕೊಡಲ್ಲ ಅಂತಾರೆ. ಬಿಟ್ಕೊಡಲ್ಲ ಸರ್, ಕಾಂಗ್ರೆಸ್ ಬಿಟ್ಕೊಡಲ್ಲ ಸರ್. ಎಲೆಕ್ಷನ್ ಯಾರು ಬರ್ಬೋದು, ಯಾರು ನಿಂತಿದ್ದಾರೆ? ಆ ಕಡೆ ದಾಸ್ ಕರಿಯಪ್ಪರು ಅದಾರೆ, ಈ ಕಡೆ ಮಲ್ಲಣ್ಣರು ಅದಾರೆ. ಅಜ್ಜರ ಕಾಲದಿಂದನೂ ಮಾಡ್ಕೊಂತ ಬರ್ತಿದಾರೆ ಅವರು ಮಲ್ಲಣ್ಣರು. ಈಗಲೂ ಅವ್ರದ್ದು ನಡೀತಾ ಐತಿ. ಆಮೇಲೆ ಅವ್ರ ಮಗ ಸಮರ್ಥ ನಡೀತಾ ಇದಾರೆ. ಅವರೇ ಫಸ್ಟ್ ನಿಂತಾರೆ ಈ ಬಾರಿ, ಅವರೇ ನಡಿಬೋದು. ಅಲ್ಲಿಂದ ಈ ಕಡೆಗೆ ಅವ್ರದ್ದೇ ಇರೋದು, ಎಲ್ಲ ಕಡೆಗೂ ಮಾಡಿದ್ದಾರೆ, ಅವರೇ ಮಾಡ್ಕೊಂತ ಬರ್ತಿದಾರೆ. ಸಮರ್ಥ ಗೆಲ್ತಾರಂತ ಅನ್ಸುತ್ತಾ? ಗೆಲ್ತಾರೆ ಅಂತ ಅನ್ಸೋದೇನೋ ಜನದ ಅಭಿಪ್ರಾಯ, ನಮ್ದು ಒಬ್ಬರದೇ ಅಭಿಪ್ರಾಯ ಅಲ್ಲ, ಜನದ ಅಭಿಪ್ರಾಯ ಅದು. ಬಿಜೆಪಿನೂ ಸ್ಟ್ರಾಂಗ್ ಐತೆ ಅನ್ಸುತ್ತಾ? ಹೆಂಗೆ ಇಲ್ಲಿ ಬಿಜೆಪಿನ ಐತಿ, ಅದು ಐತಿ, ಇದು ಐತಿ, ಎರಡು ವಿಕಲಾಗ ಅದಾವೆ, ಎರಡು ಐತಿ ಸರ್, ಎರಡು ವಿಕಲವಾಗ ಅದಾವು. ಬಿಜೆಪಿ ಅಭ್ಯರ್ಥಿ ಹೆಂಗಿದ್ದಾರೆ? ಅವರೇ ಚೆನ್ನಾಗಿದ್ದಾರೆ, ಅವ್ರೇನು ಇದಿಲ್ಲ, ಅವರು ಎಲ್ಲದ ಕಡೆಗೂ ಅನುಕೂಲ ಅದಾರೆ, ಚೆನ್ನಾಗದಾರೆ. ಆದ್ರೆ ಮೇನ್ ಅಂದ್ರೆ ಇವರು ಕಾಂಗ್ರೆಸ್ ಇಂದಾನೆ ಅವರು ಜಾಸ್ತಿ ಮಾಡ್ತಾ ಇದಾರೆ. ಕಾಂಗ್ರೆಸ್ ಹಾ, ಕಾಂಗ್ರೆಸ್ ಅವರು ಏನೆಲ್ಲ ಮಾಡ್ತಾರೆ ಕಾಂಗ್ರೆಸ್ ಅವ್ರು ಬಂದ್ರೆ ಡೆವಲಪ್ಮೆಂಟ್ ಮಾಡ್ಕೊಂತ ಬಂದಾರ ಸಹ. ಇನ್ನು ಮುಂದೆ ಇನ್ನು ಏನೇನ್ ಮಾಡ್ತಾರ ಅವನ್ನ ಈಗ ಹೇಳಕ್ಕಾಗಲ್ಲ. ಮಾಡ್ಕೊಂತ ಬಂದ್ರು ಅಷ್ಟೇ ಗೊತ್ತು. ರಾಮೂರ್ ರಾಜ ಏನೇನ್ ಮಾಡಿದ್ದಾರೆ? ಅದ ಅರ್ಧ ಗೊತ್ತೈತೆ ಸಹ, ಜಾಸ್ತಿ ಗೊತ್ತಿಲ್ಲ ನಮಗೆ. ಎಷ್ಟು ಗೊತ್ತಿದೆ? ಏನ್ ಅದೇ ಅಲ್ಪ ಸ್ವಲ್ಪ ಗೊತ್ತಿದೆ ಅಷ್ಟೇ. ಕೆಲಸ ಮಾಡಿದ್ದಾರೆ. ಹಾ, ಈಗ ಯಾರು ಮಾಡಿದ್ದಾರೆ ಈ ರಾಜ್ಯದಲ್ಲಿ? ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಿದ್ರೆ ಇಲ್ಲ ಹಂಗೆ? ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಇದು 2,000 ರೂಪಾಯಿ ಹಾಕಿ ಎಲ್ಲ ಇದು ಮಾಡಿದಾರೆ, ಒಳ್ಳೇದೇ ಮಾಡಿದಾರೆ. ಕಡೆ 4 ಸರಿನೂ ಅವರೇ ಬಂದಾರೆ ಕಾಂಗ್ರೆಸ್ನವರು. ಈ ಸರಿ ಅವರು ಬರಬೇಕು, ಬಿಜೆಪಿಗೆ ಬರಬೇಕು. ಬಿಜೆಪಿ ಅಂದ್ರೆ ಒಂದು ಒಳ್ಳೇದು ಮಾಡಿದ್ರೆ ಅವ್ರಿಗೂ ಹೆಸರು ಬರ್ಬೇಕು. ಬಿಜೆಪಿ ಅವರು ಬಂದ್ರೆ ಏನೆಲ್ಲ ಮಾಡ್ಬೋದು ಅಂತ ಅನ್ಕೊಂಡಿದ್ರು? ನಾವು ಅನ್ಕೊಂಡಿಲ್ಲ, ಅವ್ರ ತೀರ್ಮಾನ ಅದು. ಅದರ ನೀವು ಓಟ್ ಹಾಕ್ತೀರಿ, ನಿಮ್ದು ಇರುತ್ತಲ್ಲ? ನಮ್ದು ಇರುತ್ತೆ. ಒಳ್ಳೆ ಹಿಂಗೆ ಇವ್ರು ಮಾಡಿದಾರೆ, ಅವ್ರು ಬಿಜೆಪಿ ಅವರು ಮಾಡ್ಬೇಕು. ಮಾಡಿದ್ರೆ ಅವ್ರಿಗೂ ಹೆಸರು ಇರ್ತದೆ. ಬಿಜೆಪಿ ಗೆಲ್ಬೇಕಂತ ಗೆಲ್ಬೇಕು, ಬಿಜೆಪಿ ಗೆಲ್ಬೇಕು. ಕಾಂಗ್ರೆಸ್ ಮಾಡಿದ್ರೆ ಅವ್ರು ಮಾಡಿದ್ದು ಒಳ್ಳೇದೇ. ಇವರು ಮುಂದೆ ಬಂದು ಇವರು ಗೆದ್ದು ಬಂದ್ರೆ ಇವರು ಒಳ್ಳೇದು ಮಾಡ್ಬೇಕು. ಎಲೆಕ್ಷನ್ ಹೆಂಗ್ ನಡೀತಾ ಇದೆ? ಯಾರ್ಯಾರು ನಿಂತಿದ್ದಾರೆ, ಯಾರು ಗೆಲ್ಬಹುದು? ಜೋರ್ ಐತ್ರಿ. ಬಿಜೆಪಿನ ಜೋರ್ ಐತಿ, ಕಾಂಗ್ರೆಸ್ ಜೋರ್ ಐತಿ. ಕಾಂಗ್ರೆಸ್ ಬರ್ಬೋದ್ರಿ. ಯಾಕೆ ಬರ್ಬೋದು ಅಂತೀರಿ ಕಾಂಗ್ರೆಸ್? ಕೆಲಸ ಪಲ್ಸ ಮಾಡ್ತಾರ, ಮಾಡ್ಯಾರ್ರಿ. ಯಾರು ಮಾಡ್ತಾರೆ ಕೆಲಸ? ನಾವು ಫುಟ್ಪಾತ್ ವ್ಯಾಪಾರ ಮಾಡೋರು. ಸಮರ್ಥ ಅವರು ಬರ್ಲಿ ಅಂತ ಮಾಡಿಕೊಟ್ಟಿದ್ದಾರೆ. ಏನ್ ಮಾಡ್ಯಾರ್ರಿ, ಏನು ಸಮರ್ಥ ಬರ್ಬೇಕಂತೀರಿ? ಬಿಜೆಪಿಯಿಂದ ನಿಂತಾರೆ ದಾಸ್ ಕರಿಯಪ್ಪ. ದಾಸ್ ಕರಿಯಪ್ಪ ಅವ್ರು ನಿಂತಾರ್ರಿ. ಒಳ್ಳೆತನ ಮಾಡಿದ್ರೆ ಯಾವ್ದಾದ್ರು ಬರ್ಬೋದ್ರಿ. ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡೋದು. ಕಾಂಗ್ರೆಸ್ ಅದನ್ನು ಕಾಂಗ್ರೆಸ್ ಮಾಡ್ಕೊಂಡು ಬಂದ್ರೆ ಕಾಂಗ್ರೆಸ್ ಅನುಕೂಲ ಆಗಿರ್ಬೋದು. ಫುಟ್ಪಾತಿಂದ ಒಟ್ಟು ಒಳ್ಳೆತನ ಮಾಡ್ಯಾರ್ರಿ. ಅದಕ್ಕೆ ಕಾಂಗ್ರೆಸ್ ಮಾಡ್ಯಾರ್ರಿ. ಕಾಂಗ್ರೆಸ್ಸೇ ಬರೋದು ದಾವಣಗೆರೆಗೆ. ಸಮರ್ಥ ಅವರೇ ವಿನ್ ಆಗೋದು. ಯಾಕೆ ಇಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ, ಡೆವಲಪ್ಮೆಂಟ್ ಮಾಡಿದ್ದಾರೆ. SS ಇಲ್ದಾನೆ ಏನಿಲ್ಲ, ಇಲ್ಲಿ SS ಬರೋದು. ಏನೇನು ಮಾಡಿದ್ದಾರೆ ಡೆವಲಪ್ಮೆಂಟ್? ರಸ್ತೆ ಮಾಡಿದ್ದಾರೆ, ಸಿಮೆಂಟ್ ಮಾಡಿದ್ದಾರೆ, ನೀರು ಮಾಡಿದ್ದಾರೆ, ಫೆಸಿಲಿಟಿ, ಆಸ್ಪತ್ರೆ ಎಲ್ಲ ಮಾಡಿದ್ದಾರೆ. ಏನಿಲ್ಲ ಅಷ್ಟೇ. ಗೆಲ್ತಾರೆ. ಹೆಂಗೆ ಹೇಳ್ತೀರಿ ಗೆಲ್ತಾರಂತ? ಅಷ್ಟು ಓಲ್ಡ್ ಇದ್ದಾರೆ ಅವರು. ಬಿಜೆಪಿ ಫೈಟ್ ಕೊಡ್ತಾರೆ ಅಷ್ಟೇ. ಕಾಂಗ್ರೆಸ್ಸಿಗೆ ಹೌದು. ಎಷ್ಟು ಅಂತರ ಇರ್ಬೋದು ಅನ್ಸುತ್ತೆ? 7,000 ರಿಂದ 8,000. 7,000 ಯಾಕೆ ಅಷ್ಟು ಕಡಿಮೆ? ಮತ್ತೆ ಈ ಸಲ ಫೈಟ್ ಇದೆ ಅಲ್ರಿ ಮುಸ್ಲಿಮ್ಸ್ದು. ಮುಸ್ಲಿಮ್ಸ್ ಯಾರಿಗೆ ಆಗ್ತಾರೆ ಅಂತ? ಅವ್ರು ಸ್ವಲ್ಪ ಅವನು ಕಸಿತಾನೆ, ಮುಸ್ಲಿಮ್ಸ್ ಅಭ್ಯರ್ಥಿಗಳು ಕಸಿತಾರೆ ಅಷ್ಟೇ. ಮೊದಲು ಶಾಮನೂರು ಶಿವಶಂಕರಪ್ಪನವ್ರು ಇದ್ರು ಇಲ್ಲಿ, ಗೊತ್ತಲ್ಲ ಅವ್ರ ಬಗ್ಗೆ
ಬಗ್ಗೆ ಗೊತ್ತಾ? ಅವ್ರ ಬಗ್ಗೆ ಗೊತ್ತು. ಏನೇನ್ ಕೆಲಸ ಮಾಡಿದಾರೆ? ಎಲ್ಲ ಕೆಲಸ ಮಾಡ್ಯಾರ ಪಾಪ, ಎಲ್ಲ ಕೆಲಸ ಮಾಡ್ಯಾರ. ನಮ್ಗೆ ಒಳ್ಳೇದ್ ಮಾಡ್ಯಾರ. ಏನಪ್ಪ ಬೀದಿ ವ್ಯಾಪಾರದ ಇದನ್ನ ಕಟ್ತಿದ್ವಿ, 50 ರೂಪಾಯಿ ದಿನ ಅದನ್ನು ತಪ್ಪಿಸಿದ್ದಾರೆ. ಚೆನ್ನಾಗಿ ನಮ್ಗೆ ಅನುಕೂಲ ಮಾಡ್ಯಾರ. ಅಜ್ಜಾರ ವ್ಯಾಪಾರಿಗಳಿಗೆ ಏನೆಲ್ಲ ಅನುಕೂಲ ಮಾಡ್ತಾರೆ? ಎಲ್ಲ ಅನುಕೂಲ ಮಾಡಿಕೊಟ್ಟಾರ ಅವ್ರು ತನಕ ನಮ್ಗೆ ಯಾವ್ದು ತೊಂದ್ರೆ ಇರ್ಲಿಲ್ಲ. ಅವ್ರ ಮೊಮ್ಮಗ ನಿಂತಿದ್ದಾರೆ ಎಲೆಕ್ಷನ್ ಈಗ. ಅವರು ಹಂಗ ಮಾಡ್ತಾರ, ಅಜ್ಜನಂಗ ಅವರು ಮಾಡ್ತಾರ. ಚೆನ್ನಾಗಿ ಅವರು ಒಳ್ಳೆಯರೇ. ಅವ್ರಿಗೆ ಗೆಲ್ಬೇಕಂತೀರಿ? ಅವರೇ ಗೆಲ್ಬೇಕು, ಅವ್ರಿಗೆ ಹಾಕ್ತೀರಿ? ಅವ್ರಿಗೆ ಆಗ್ತದೆ. ಎಲೆಕ್ಷನ್ ಚಿತ್ರಣವನ್ನು ನೋಡ್ತಾ ಇದ್ದೀವಿ. ತುಂಬ 50-50 ಸ್ಪರ್ಧೆ ಇದೆ ಅಂತೇಳಿ ನನಗೆ ಜನ ಮಾತಾಡ್ತಾ ಇದ್ದಾರೆ. ಬಟ್ ಕೊನೆ ಕ್ಷಣದಲ್ಲಿ ಇನ್ನೂ ಸಮಯ ಇದೆ. ಎಲೆಕ್ಷನ್ ಅನ್ನುವಂಥದ್ದು ಈಗ ಕೊನೆ 2-3 ದಿನದೊಳಗೂ ಸಹ ಚಿತ್ರಣಗಳನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ನಿಖರವಾಗಿ ಹೇಳುವಂಥದ್ದು ತುಂಬ ಕಷ್ಟ ಅಂತೇಳಿ ನಮ್ಮ ಅಭಿಪ್ರಾಯ. ಎಲ್ಲ ಒಂದ್ ಕಡೆ ಈಗಾಗಲೇ ಶಾಮನೂರು ಕುಟುಂಬ ಸ್ಪರ್ಧೆ ಮಾಡಿದೆ, ಜೊತೆಗೆ ಬಿಜೆಪಿಯಿಂದ ಹೊಸ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಫೈಟ್ ಆಗ್ಬೋದು? ಅದು ಆಕ್ಚುಲಿ ಇಲ್ಲಿನ ಮತದಾರರಿಗೆ ಇಬ್ರು ಹೊಸದಾಗಿ ಸ್ಪರ್ಧೆ ಮಾಡಿರೋದ್ರಿಂದ ಇಬ್ರು ಹೊಸಬರೇ ಆಗಿರೋದ್ರಿಂದ ಒಂದು ಕಡೆ ಒಂದು ಶಾಮನೂರು ಶಿವಶಂಕರಪ್ಪನವರು ಮೊಮ್ಮಗ ಅಂತೇಳಿ ಒಂದು ಒಲವು ಇದ್ರೂ ಇರ್ಬೋದು. ಇನ್ನೊಂದು ಕಡೆ ಇದು ಹೊಸ ಕ್ಯಾಂಡಿಡೇಟು, ಬಿಜೆಪಿ ಇಬ್ರು ಹೊಸ ಕ್ಯಾಂಡಿಡೇಟ್. ನೋಡ್ಬೇಕು, ಇಲ್ಲಿ 50-50 ಕಂಡು ಬರ್ತಾ ಇದೆ ಅಂತೇಳಿ ನನ್ನ ಅನಿಸಿಕೆ. 50-50 ಅಂದ್ರೆ ಹೇಳಕ್ ಬರಲ್ಲ ಯಾರಿಗೆ ಅಂತ. ಕೊನೆ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದಲ್ಲ. ಆದ್ರೆ ಗೆದ್ದಂಥವ್ರು ಅವರಿಗೆ ಇಷ್ಟೇ ನಾವು ಕೇಳ್ಕೊಳ್ಳೋವಂಥದ್ದು, ಜನರ ಒಂದು ಆಸೆ ಆಕಾಂಕ್ಷೆಗಳು, ಸಿಕ್ಕಾಪಟ್ಟೆ ಸಮಸ್ಯೆಗಳಿದಾವೆ, ಅವುಗಳನ್ನು ಅವರು ನಿಭಾಯಿಸಬೇಕಾಗುತ್ತೆ. ಬಂದಂಥವ್ರು ಪ್ರಾಮಾಣಿಕವಾಗಿ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿದರೆ ಮುಂದಿನ ಚುನಾವಣೆಯಲ್ಲಿ ಇನ್ನೇನಿದು ಉಪಚುನಾವಣೆ ಆಗಿರೋದ್ರಿಂದ ಅವ್ರು ಇದೊಂದು ಸೆಮಿಫೈನಲ್ ಅಂತೇಳಿ ಅನ್ಬೋದು. ಇದನ್ನ ನೆಕ್ಸ್ಟ್ ಬರುವಂತ ಏನು 2028 ಚುನಾವಣೆಗೆ ಇದೊಂದು ಮೈಲಿಗಲ್ಲ ಆಗಿಬಿಡುತ್ತೆ. ಒಂದು 2.5 ವರ್ಷ ಅವರು ಚೆನ್ನಾಗಿ ಕೆಲಸ ಮಾಡಿಬಿಟ್ರು ಅಂದ್ರೆ ಮುಂದಿನ ಚುನಾವಣೆಗೆ ಅವರು ನಿಜವಾಗಿ ಒಂದು ಒಳ್ಳೆ ಸ್ಪರ್ಧಾಳು ಆಗ್ಬೋದು, ಮುಂದಿನ ಒಂದು ಗೆಲುವಿಗೆ ದಾರಿದೀಪ ಆಗುತ್ತೆ ಅಂತೇಳಿ ನಮ್ಮ ಅಭಿಪ್ರಾಯ. ನೋಡಿದ್ರಲ್ಲ ವೀಕ್ಷಕರೇ, ಅಂದ್ರೆ ಪರ ವಿರೋಧದ ಚರ್ಚೆಗಳು ಸಹ ನಡೀತಾ ಇರುವಂತದ್ದು. ಜೊತೆಗೆ ಒಂದು ಕಡೆ ಸ್ವಲ್ಪ ಜನರು ಸಮರ್ಥ ಶಾಮನೂರ್ ಅವರನ್ನ ಬೆಂಬಲಿಸಿದರೆ, ಇನ್ನಷ್ಟು ಸ್ವಲ್ಪ ಜನರು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರನ್ನ ಬೆಂಬಲಿಸ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಈ ಮೊದಲಿನಿಂದಲೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನ ಶಾಮನೂರು ಶಿವಶಂಕರಪ್ಪನವರು ಆಳ್ತಾ ಇದ್ರು. ಅವರೇ ಶಾಸಕರಾಗಿ ಆಯ್ಕೆಯಾಗಿದ್ರು. ಜೊತೆಗೆ ಒಳ್ಳೆ ಕಾಮಗಾರಿಗಳನ್ನು ಸಹ ಮಾಡಿದ್ದಾರೆ ಅನ್ನೋ ಮಾತುಗಳು ಸಹ ಇಲ್ಲಿನ ಒಂದು ವ್ಯಾಪಾರಿಗಳು ಹೇಳ್ತಾ ಇರುವಂತದ್ದು. ಅಲ್ಲದೆ ಇದಕ್ಕೆ ಪೂರಕವಾಗಿಯೇ ಸಮರ್ಥ ಶಾಮನೂರ್ ಅವರು ಸಹ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಆಯ್ಕೆ ಆದ ನಂತರ ನಮ್ಮ ಕಷ್ಟಗಳನ್ನು ಆಲಿಸ್ತಾರೆ, ನಮ್ಮ ಕಷ್ಟಗಳಿಗೆ ಸ್ಪಂದನೆಯನ್ನ ನೀಡ್ತಾರೆ ಅನ್ನೋ ಮಾತುಗಳನ್ನು ಸಹ ಇಲ್ಲಿನ ವ್ಯಾಪಾರಿಗಳು ಜೊತೆಗೆ ಬೀದಿ ವ್ಯಾಪಾರಿಗಳು ಹೇಳ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಬಿಜೆಪಿಯಿಂದಲೂ ಸಹ ಸಾಕಷ್ಟು ಒಂದು ಅಭಿಪ್ರಾಯಗಳು ವ್ಯಕ್ತವಾಗುದು. ಬಿಜೆಪಿ ಅಭ್ಯರ್ಥಿ ಗೆಲುವು ಆಗ್ಬೇಕು, ಹೊಸ ಮುಖಗಳಿಗೆ ಅವಕಾಶ ಸಿಗಬೇಕು. ಒಂದು ಕಡೆ ದೇಶದಲ್ಲಿ ಪ್ರಧಾನಿ ಆದ್ರೆ ಇಲ್ಲಿ ಪ್ರಧಾನಿ ಮೋದಿ ಆದ್ರೆ ಇಲ್ಲಿ ದಾವಣಗೆರೆಯಲ್ಲಿ ದಾಸ ಕರಿಯಪ್ಪ ಅನ್ನೋ ನಿಟ್ಟಿನಲ್ಲಿ ಜನರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಮುಖ್ಯವಾಗಿ ನೋಡ್ಬೇಕಂದ್ರೆ ಕುಟುಂಬ ರಾಜಕಾರಣದ ವಿರುದ್ಧ ಇಲ್ಲಿನ ಜನರು ಬೇಸತ್ತಿರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಯಾವುದೇ ಪಕ್ಷವಾಗಲಿ ಕುಟುಂಬ ರಾಜಕಾರಣವನ್ನ ತಿರಸ್ಕರಿಸಬೇಕು, ಜನಸಾಮಾನ್ಯರು ಶಾಸಕರಾಗಿ ಆಯ್ಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲೆಲ್ಲ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಒಂದ್ ಕಡೆ ದಾಸ ಕರಿಯಪ್ಪ ಗೆಲ್ಲಿ ಅಂದ್ರೆ ಇನ್ನೊಂದ್ ಕಡೆ ಸಮರ್ಥ ಶಾಮನೂರ್ ಅವರು ಶಾಸಕರಾಗಿ ಆಯ್ಕೆ ಆಗ್ಲಿ ಅನ್ನೋ ಒಂದು ಪರ ವಿರೋಧದ ಮಿಶ್ರ ಒಂದು ಅಭಿಪ್ರಾಯಗಳನ್ನ ಇಲ್ಲಿನ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಿಗಳು, ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರಿಗಳು ಜೊತೆಗೆ ಜನಸಾಮಾನ್ಯರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇಲ್ಲಿನ ಚುನಾವಣಾ ಕಾವು ಇನ್ನಷ್ಟು ರಂಗೇರ್ತದೆ, ಜೊತೆಗೆ ಸಮರ್ಥ ಶಾಮನೂರ್ ಅವರಿಗೆ ಇನ್ನಷ್ಟು ಹೆಚ್ಚಿನ ಬಲ ನೀಡುತ್ತದೆ, ಜೊತೆಗೆ ಅಲ್ಪಸಂಖ್ಯಾತರು ಯಾರಿಗೆ ಮತವನ್ನ ಚಲಾವಣೆ ಮಾಡ್ತಾರೆ ಅನ್ನೋದು ಸಹ ಸಾಕಷ್ಟು ಇಲ್ಲಿನ ಒಂದು ಕುತೂಹಲದ ಪ್ರಶ್ನೆ ಆಗಿರುವಂತದ್ದು. ಒಟ್ಟಾರೆಯಾಗಿ ನೋಡ್ಬೇಕಾದ್ರೆ ನಾವೀಗ ದಾವಣಗೆರೆಯ ವಿಜಯಲಕ್ಷ್ಮಿ ರಸ್ತೆ ಸೇರಿದಂತೆ ಸಾಕಷ್ಟು ಮಾರ್ಕೆಟ್ ಪ್ರದೇಶದಲ್ಲಿ ಜನಾಭಿಪ್ರಾಯವನ್ನ ಸಂಗ್ರಹಣೆ ಮಾಡಿದ್ವಿ. ಜೊತೆಗೆ ಜನರ ಮನದಾಳ ನಾಡಿ ಮಿಡಿತವನ್ನ ಅರಿತುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ವಿ. ಇದರಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿರುವುದು ಒಂದು ಕಡೆ ಸಮರ್ಥ ಶಾಮನೂರ್ ಗೆಲ್ಬೇಕನ್ನಂದ್ರೆ, ಇನ್ನೊಂದು ಕಡೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಗೆಲ್ಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾದ ಬದಲಾವಣೆಗಳು ಅನ್ನೋದು ಆಗ್ತವೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮಂಜು ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ದಾವಣಗೆರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.